ಹಾಯ್ 2023ರಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಆದರೆ 2025 ಕೊನೆಯವರೆಗೂ ನಾನು 2 ವರ್ಷದಲ್ಲಿ ಅಪ್ಲೋಡ್ ಮಾಡಿರೋ ವೀಡಿಯೋಸು ಬೆಳವಣಿಗೆ ಎಷ್ಟು ಅಂದರೆ 10-11 ಇರ್ಬೋದು ಅಷ್ಟೇ. ಆದರೆ 10-11 ವೀಡಿಯೋದಿಂದ ನನ್ನ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗಲಿಲ್ಲ. ಬಟ್ ಕೆಲವೊಂದಿಷ್ಟು ಕಾರಣಗಳಿಂದ ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದನ್ನೇ ಬಿಡಬೇಕಾಯಿತು. ಬಟ್ ಇವಾಗ ಅದನ್ನೆಲ್ಲ ಬಿಟ್ಟು ಜನವರಿ 1, 2026ರಿಂದ ಸತತವಾಗಿ 100 ದಿನಗಳ ಕಾಲ 100 ವೀಡಿಯೋಸ್ ಹಾಕ್ಬೇಕಂತ ಒಂದು ಚಾಲೆಂಜ್ ತೊಗೊಂಡೆ. ಅಂಥ ಚಾಲೆಂಜ್ ತೊಗೊಂಡಾಗ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದು ಜನವರಿ 1 10 ಗಂಟೆ ಮೇಲೆ, ಮತ್ತು ಜನವರಿ 2 ರಾತ್ರಿ 11:45 ಮೇಲೆ, ಜನವರಿ 3 ಮಧ್ಯಾಹ್ನ 12 ಗಂಟೆಗೆ. ಬಟ್ ಈ ವಿಡಿಯೋ ಏನು ಅಪ್ಲೋಡ್ ಮಾಡ್ತೀನಲ್ಲ ಇದು 8 ಗಂಟೆಗೆ ನಿಮ್ಮ ಮುಂದೆ ಬರ್ತಾ ಇದೆ. ಬಟ್ ಇಲ್ಲಿಂದ ಏನು ನಾನು ವೀಡಿಯೋಸ್ಗಳನ್ನ ಹಾಕ್ತೀನಲ್ಲ ಅದು 8 ಗಂಟೆಗೆ ಎಕ್ಸಾಕ್ಟಾಗಿ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಬರಬೇಕಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಸೋಮನಾಥ್ಪುರದ ಚೆನ್ನಕೇಶವ ದೇವಾಲಯದ ರಾಜಕೀಯ ಇತಿಹಾಸ ಮತ್ತು ದೇವಸ್ಥಾನವನ್ನು ನಿರ್ಮಿಸಿದವರು ಯಾರು, ಅದು ಹೆಂಗೆ ಬೆಳೆದು ಬಂತು ಅನ್ನೋದನ್ನು ಹೇಳೋಕ್ಕೋಗಿಲ್ಲ. ಆದರೆ ಆ ದೇವಸ್ಥಾನದಲ್ಲಿರುವ ಕೆಲವು ಶಿಲ್ಪಗಳ ಬಗ್ಗೆ ನಾನು ಮಾಹಿತಿಯನ್ನು ನೀಡಿದ್ದೇನೆ ಮತ್ತು AI ಯೂಸ್ ಮಾಡಿಕೊಂಡು ಆ ಶಿಲ್ಪಗಳನ್ನು ನಿಮಗೆ ಹೆಂಗೆ ತೋರಿಸ್ಬೇಕು ಅನ್ನೋದನ್ನು ನಾನು ಒಂದು ಸ್ವಲ್ಪ ಟ್ರೈ ಮಾಡಿದ್ದೀನಿ. ಅದೇನಾದ್ರು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲೊಂದು ಮೂರ್ತಿ ಇದೆ ನೋಡಿ. ಈ ಮೂರ್ತಿ ಮಹಿಷಾಸುರ ಮರ್ದಿನಿ. ಯಾರು ಹೇಳ್ರಿ? ಮಹಿಷಾಸುರ ಮರ್ದಿನಿ. ಈ ಮಹಿಷಾಸುರ ಮರ್ದಿನಿ ಮಹಿಷಾಸುರ ತ್ರಿಶೂಲ ಇತ್ತು ಮಕ್ಕಳ. ಇಲ್ಲಿ ತ್ರಿಶೂಲ ಏನಾಗಿದೆ ಅಂದ್ರೆ ಮುರಿದಾಕಿದ್ದಾರೆ ತ್ರಿಶೂಲನ. ಆ ತ್ರಿಶೂಲದಿಂದ ಮಹಿಷಾಸುರನನ್ನ ತ್ರಿಶೂಲದಿಂದ ಕೊಂದಿದ್ದಾಳೆ. ಆ ಕೊಂದಾಗ ಆತನಲ್ಲಿ ಇದ್ದಂತ ಕರುಳುಗಳು ಕೂಡ ಹೊರಗಡೆ ಬಂದಿರೋದನ್ನ ಶಿಲ್ಪಿ ಬಹಳ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾನೆ ನೋಡ್ರಿ ಇಲ್ಲಿ. ಮತ್ತೆ ಅಲ್ಲಿ ಕೆಳಗೆ ತನ್ನ ಹೆಸರನ್ನ ಬರ್ಕೊಂಡಿದ್ದಾನೆ ಶಿಲ್ಪಿ, ಮಲ್ಲಿತಮ್ಮ ಅಂತ. ನೋಡ್ರಿ ಇಲ್ಲಿ ಮಲ್ಲಿತಮ್ಮ ಅಂತೇಳಿ ಆತನ ಹೆಸರು ಬರ್ಕೊಂಡೆ. ನೋಡಿ ಇಲ್ಲಿ ಸುಮಾರು 500 ಜನ ಶಿಲ್ಪಿಗಳು ಇದನ್ನ ಕೆತ್ತಿದ್ದಾರೆ. ಒಂದು ಸನ್ನಿವೇಶಗಳನ್ನ ಶಿಲ್ಪಿ ಇಷ್ಟೆಷ್ಟು ಜಾಗದಲ್ಲಿ ಸಂಪೂರ್ಣವಾಗಿ ತೋರಿಸಿದ್ದಾರೆ. ಕಾಣಿಸ್ತಾ ಇದೆಯಾ ನೋಡಿ? ಆ ಭಕ್ತ ಪ್ರಹ್ಲಾದನ ಆನೆ ಕೈಯಿಂದ ತುಳಿಸ್ತಾ ಇರೋದು ಕಾಣಿಸ್ತಾ ಇದೆಯಾ? ಆನೆ ಕೈಯಿಂದ ತುಳಿಸ್ತಾ ಇರೋದು. ಇದು ಬೆಟ್ಟದಿಂದ ತಳ್ತಾ ಇರೋದು ಬೆಂಕಿಯಿಂದ ಬೇಯಿಸ್ತಾ ಇರೋದು. ಸೊ ಇಲ್ಲಿ ತಾಯಿಯಿಂದ ವಿಷವನ್ನ ಕುಡಿಸ್ತಾ ಇರೋದು. ಡಿಪಾರ್ಟ್ಮೆಂಟ್ ಏನಿದೆ ಅದು ಇಲ್ಲಿ ಪೀಸ್ ಆಗಿರುವಂತಹ ಪೀಸ್ ಅನ್ನ ತಗೊಬಂದು ಮತ್ತೆ ರೀಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಈಗಿನ ಕಾಲದ ಶಿಲ್ಪಿಗಳು ಕೆತ್ತಿರ್ತಕ್ಕಂಥದ್ದು. ಆಗಿನ ಕಾಲದ ಶಿಲ್ಪಿಗಳಿಗೆ ಕೊಟ್ಟಿರುವಂತಹ ಅಷ್ಟೊಂದು ಸೂಕ್ಷ್ಮ ಕಲೆ ಇವ್ರಿಗೆ ಬಂದಿಲ್ಲ. ನೋಡಿ ಮುಖಗಳಲ್ಲಿ ಫೇಸ್ ಅಲ್ಲಿ ನೋಡಿ ಒಳ್ಳೆ ಟಿಬೆಟಿಯನ್ಸ್ ಮೂಗ್ ತರ ಹಿಂಗಾಗಿದೆ ನೋಡಿ. ಬೇಕಾದ್ರೆ ಆ ಕಡೆ ಶಿಲ್ಪಗಳಿಗೆ ಈ ಕಡೆ ಶಿಲ್ಪಗಳಿಗೆ ವ್ಯತ್ಯಾಸ ಬಹಳ ಚೆನ್ನಾಗಿ ಕಂಡು. ಆ ಭೀಮಾ ನೋಡಿ ಮಕ್ಕಳ ಕೇಳಿಸ್ಕೊಳ್ಳಿ ಸರ್. ಭೀಮಾ ಬಕಾಸುರ ಎಂಬ ರಾಕ್ಷಸ ಇರ್ತಾನೆ. ಅವನಿಗೆ ಪ್ರತಿದಿನ ಏನ್ ಮಾಡ್ತಿರ್ತಾರೆ ಅಂದ್ರೆ ಊಟವನ್ನ ಸಪ್ಲೈ ಮಾಡ್ತಿರ್ತಾರೆ. ಆ ರಾಕ್ಷಸನಿಗೆ ಊಟ ಕೊಡ್ಲಿಕ್ಕೆ ತನ್ನ ಬಂಡಿಯಲ್ಲಿ ತುಂಬ್ಕೊಂಡು ಹೋಗಿರ್ತಿರ್ತಾನೆ ಆಹಾರವನ್ನ. ಇವನು ಹೊಟ್ಟೆ ಹಸುವಾಗಿ ಭೀಮ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಇಡೀ ಆಹಾರವನ್ನೇ ಅವನಿಗಿದ್ದಿದ್ದಲ್ಲ ಆಹಾರವನ್ನ ತಿಂತಾನೆ. ಹಾಗಾಗಿ ಇವರಿಬ್ಬರ ನಡುವೆ ಇಲ್ಲಿ ಜಗಳ ನಡೆಯುತ್ತೆ ನೋಡ್ರಿ, ಭೀಮ ಮತ್ತೆ ಬಕಾಸುರ. ಬಕಾಸುರನ್ನ ಭೀಮ ಏನ್ ಮಾಡ್ತಾನೆ? ವಧೆ ಮಾಡ್ತಾನೆ, ಕೊಲ್ತಾನೆ. ಯುದ್ಧಕ್ಕೆ ಹೊರಟಿರೋ ಅಂತಕ್ಕಂಥದ್ದು ನೋಡಿ ಆ ಸನ್ನಿವೇಶ. ಯುದ್ಧದಲ್ಲಿ ರಥದ ಮೇಲೆ ಹೊರಟಿರುವಂತಹ ಸನ್ನಿವೇಶ. ಇದೊಂದು ಸಣ್ಣ ಪೀಸು. ಈ ಒಂದು ಸಣ್ಣ ಪೀಸಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಒಂದು ಕಾಡಿನ ಸನ್ನಿವೇಶವನ್ನ ಶಿಲ್ಪಿ ಚಿತ್ರಿಸಿದ್ದಾನೆ. ನಾವೊಂದು ಪೇಪರ್ ಹಾಳೆ ತಗೊಂಡು ಬರ್ಸಿದ್ರು ಇಷ್ಟೊಂದು ನೀಟಾಗಿ ಫಿನಿಶಿಂಗ್ ಕೊಡೋಕ್ಕಾಗಲ್ಲ. ಅಷ್ಟೊಂದು ಅದ್ಭುತವಾಗಿ ಒಬ್ಬ ಶಿಲ್ಪಿ ತೋರಿಸಿದ್ದಾನೆ. ಇಲ್ಲಿ ನೋಡಿ ಇಲ್ಲೊಂದು ನದಿ ಹರಿತಾ ಇದೆ, ಕಾಣಿಸ್ತಾ ಇದೆ ಇಲ್ಲಿ. ಆ ನದಿಯಲ್ಲಿ ನೋಡಿ ಇಲ್ಲಿ ಹಾವನ್ನ ತೋರಿಸಿದ್ದಾನೆ, ಮೀನನ್ನ ತೋರಿಸಿದ್ದಾನೆ, ಆಮೆಯನ್ನ ತೋರಿಸಿದ್ದಾನೆ, ಕಪ್ಪೆನ ತೋರಿಸಿದ್ದಾನೆ. ಅರ್ಥ ಆಗ್ತಿದೆ? ಒಂದು ಚಿಕ್ಕ ಒಂದು ಇಷ್ಟು ಜಾಗದಲ್ಲಿ ನದಿಯನ್ನ ತೋರಿಸಿದ್ದಾನೆ. ಇಲ್ಲಿ ಪಕ್ಕದಲ್ಲಿ ನೋಡಿ ಬೆಟ್ಟ ಗುಡ್ಡಗಳನ್ನ ತೋರಿಸಿದ್ದಾನೆ, ಮರಗಳನ್ನ ತೋರಿಸಿದ್ದಾನೆ. ಇಲ್ಲಿ ನೋಡಿ ಇಲ್ಲಿ 2 ಕೋತಿಗಳು ಕೂತಿದ್ದಾವೆ, ಆನೆ ಇದೆ, ಮತ್ತೆ ಇಲ್ಲೊಂದು ಹುಲಿ ಇದೆ ನೋಡಿ. ಇಲ್ಲಿ ಹುಲಿ ಇದೆ. ಇಷ್ಟೊಂದು ಸಣ್ಣ ಜಾಗದಲ್ಲಿ ಕವಿ ಏನ್ ಮಾಡಿದಾನಪ್ಪ, ಶಿಲ್ಪಿ ಏನ್ ಮಾಡಿದಾನಪ್ಪ? ಕೂತಿರುವಂತ ಲಕ್ಷ್ಮಿ ಒಂದು ಕಮಲದ ಹೂವಿನ ಮೇಲೆ ತನ್ನ ಪಾದಗಳನ್ನು ಇಟ್ಟಿದ್ದಾಳೆ. ಆ ಕಮಲದ ಹೂವು ಬೆಂಡಾಗಬಾರ್ದು ಅಂತೇಳಿ ಒಂದು ಆನೆ ಆ ಕಮಲದ ಹೂವಿಗೆ ಸಪೋರ್ಟ್ ಮಾಡ್ತಾ ಇದೆ ನೋಡಿ. ಶಿಲ್ಪಿ ಎಷ್ಟೊಂದು ಅದ್ಭುತವಾಗಿ ಕೆತ್ತಿದಾನಲ್ಲ. ಮತ್ಸ್ಯ ಅವತಾರ ಗೊತ್ತಾಯ್ತಾ?
ಹಾ ರೈಟ್, ಬರ್ರಿ ಮಕ್ಕಳ. ಇಲ್ಲೇ ನೋಡಿ ಪಕ್ಕಕ್ಕೆ ಕೂರ್ಮ ಅವತಾರ. ಕೂರ್ಮ ಅವತಾರ ಇದು ಇದೆಯಲ್ಲ, ಇದು ವರಹ. ವರಹ ವರಹ ಮೂರನೇ ಅವತಾರ. ಸೊ ಇಲ್ಲಿ ನೋಡಿ ಭೂದೇವಿನ ತನ್ನ ಇದ್ರ ಮೂಲಕ, ಬಾಯಿಯ ಮೂಲಕ ಎತ್ಕೊಂಡು ಭೂಮಿಯ ಮೇಲಕ್ಕೆ ತಗೊಬಂದಿರ್ತಾನೆ. ಹಾಗಾಗಿ ಇದು ಮೂರನೇ ಅವತಾರ ಯಾವ್ದಪ್ಪ ಅಂತಂದ್ರೆ ವರಹ ಅವತಾರ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ವಿಷ್ಣುವಿನ ವಾಹನ. ಯಾವ್ದು ಮಕ್ಕಳ? ವಿಷ್ಣುವಿನ ವಾಹನ ಗರುಡ. ಸೊ ಗರುಡದ ಮೇಲೆ ವಿಷ್ಣು ಮತ್ತೆ ಅವನ ಹೆಂಡತಿ ಲಕ್ಷ್ಮಿ ಇಬ್ರು ಕೂತಿದ್ದಾರೆ. ಅವನು ಕೂತ್ಕೊಂಡು ಹೊತ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಇಂದ್ರ ಇದನಲ್ಲ, ಆ ಇಂದ್ರನ ವಾಹನ ಯಾವ್ದಪ್ಪ ಅಂತಂದ್ರೆ ಐರಾವತ. ಐರಾವತದ ಮೇಲೆ ತನ್ನ ಹೆಂಡತಿಯಾದ ಶಚಿದೇವಿಯನ್ನು ಕೂರಿಸ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ಅರ್ಥ ಆಗ್ತಿದ್ಯಾ? ರೈಟ್. ನೋಡಿ ಏನೇನ್ರಿ, ಮಕರ ಅನ್ನೋ ಪ್ರಾಣಿ ಇಲ್ಲ. 7 ಪ್ರಾಣಿಗಳ ಅಂಗಾಂಗಗಳನ್ನ ಜೋಡಿಸಿ, 7 ಪ್ರಾಣಿಗಳ ಅಂಗಾಂಗಗಳನ್ನ ಜೋಡಿಸಿ ಒಂದು ಪ್ರಾಣಿಯನ್ನ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಮಕರ ಅಂತೇಳಿ ಕರೀತಾರೆ. ಏನೇನ್ರಿ? ಏನು ಮಕರ, ಏನೇನು ಅಂಗಗಳಿದೆ ಇದರಲ್ಲಿ ಅಂದ್ರೆ, ಮಕ್ಕಳ ಕಾಲುಗಳನ್ನ ನೋಡಿ, ಸಿಂಹದ ಕಾಲುಗಳಿದೆ. ಕಾಲಲ್ಲಿ ಸಿಂಹದ ಕಾಲುಗಳಿದೆ. ದೇಹ ಇದೆಯಲ್ಲ, ದೇಹ ಹಂದಿಯ ದೇಹ. ಕಾಲು ಯಾವುದು? ಸಿಂಹದ ಕಾಲು. ಹಂದಿಯ ದೇಹ. ಕೋತಿಯ ಕಣ್ಣು. ಕಣ್ಣು ಯಾವ್ದು ಹೇಳ್ರಿ? ಬಹಳ ಶಾರ್ಪ್ ಇರುತ್ತೆ ಕೋತಿ ಕಣ್ಣು, ತೀಕ್ಷ್ಣವಾಗಿರುತ್ತೆ. ಹೆಂಗ್ ಗೊತ್ತಾ? 1 ಕಿಲೋಮೀಟರ್ ದೂರದಿಂದ ಅದು ಹಣ್ಣು ಕಾಯಿ ಅಂತ ಗುರುತಿಸುವಷ್ಟು ಕೆಪಾಸಿಟಿ ಕೋತಿಗಿರುತ್ತೆ. ಅದಕ್ಕೆ ಅಷ್ಟು ತೀಕ್ಷ್ಣವಾಗಿರುತ್ತೆ ಕಣ್ಣುಗಳು, ಕೋತಿಯ ಕಣ್ಣುಗಳು. ಹಸುವಿನ ಕಿವಿ ಯಾವ್ದು ಹೇಳ್ರಿ? ಹಸುವಿನ ಕಿವಿ. ಬಹಳ ಜಾಗೃತೆಯಿಂದ ಇರುತ್ತೆ ಹಸು. ಒಂದ್ ಸ್ವಲ್ಪ ಶಬ್ದ ಆದ್ರೂ ಸಾಕು ಸ್ಪಂದಿಸುತ್ತೆ. ಗ್ರಹಿಕಾ ಶಕ್ತಿ ಜಾಸ್ತಿ ಹಸುವಿಗೆ. ಹಸುವಿನ ಕಿವಿ. ಆನೆಯ ಸೊಂಡಿಲು ನೋಡಿ ಇಲ್ಲಿ ಮೇಲೆ, ಆನೆಯ ಸೊಂಡಿಲು. ಮೊಸಳೆಯ ಬಾಯಿ. ಮೊಸಳೆಯ ಬಾಯಿ. ಮತ್ತೆ ಹಿಂಗಡೆ ಬಾಲ, ನವಿಲಿನ ಬಾಲ. ನವಿಲಿನ ಬಾಲ. ಒಟ್ಟು ಎಷ್ಟಾಯ್ತು ಹೇಳಿ? ನೋಡಿ, 7 ಪ್ರಾಣಿಗಳ ಅಂಗಾಂಗಗಳನ್ನು ತಗೊಂಡ್ಬಂದು ಒಂದು ಪ್ರಾಣಿಯಲ್ಲಿ. ಯಾವ ಪ್ರಾಣಿ ಅದು? ಏನಪ್ಪ ಇದು ಸೂಚಿಸುತ್ತೆ ಅಂದ್ರೆ, ಒಬ್ಬ ರಾಜನಿಗೆ ಇರಬೇಕಾದಂತಹ ಗುಣಗಳನ್ನ ತಿಳಿಸುತ್ತೆ. ಆ ಪ್ರಾಣಿ ಸಿಂಹದ ತರಹ ಬಲಿಷ್ಠವಾಗಿರ್ಬೇಕು ಅವನು ನಡೆ. ಮತ್ತೆ ಹಂದಿ ಇದೆಯಲ್ಲ, ಹಂದಿ ನಾವು ಶೂಟ್ ಮಾಡಿದ ತಕ್ಷಣ, ನೀವು ಹೊಟ್ಟೆಗೆ ಶೂಟ್ ಮಾಡಿದ್ರೆ ಅದು ಸಾಯೋದಿಲ್ಲ, ಕಿವಿಗೆ ಶೂಟ್ ಮಾಡ್ಬೇಕು ಅದಕ್ಕೆ. ಯಾಕೆಂದ್ರೆ ಅದರ ಕೊಬ್ಬಿನ ದೇಹ ಅಷ್ಟು ಬಲಿಷ್ಠವಾಗಿರುತ್ತೆ. ಅದರ ದೇಹ ಫ್ಯಾಟ್ ಅಷ್ಟು ಇರುತ್ತೆ ಅದಕ್ಕೆ. ಯಾವ್ದಕ್ಕೆ? ಹಂದಿಗೆ. ಮತ್ತೆ ಆನೆ ಕೈಲಿ ಅಷ್ಟೇ, ಸೊಂಡಿಲಿಗೆ ಬಹಳ ಶಕ್ತಿ ಆನೆ ಸೊಂಡಿಲಿಗೆ. ಮೊಸಳೆಯ ಬಾಯಿ ಬಹಳ ಹಿಡಿತ, ಬಿಗ್ಗೆಗೆ ಹಿಡ್ಕೊಳ್ಳುತ್ತೆ ಮೊಸಳೆ. ಅಷ್ಟು ಸುಲಭವಾಗಿ ಅದು ಬಿಡೋದಿಲ್ಲ. ಯಾವ್ದು ಹೇಳ್ರಿ? ಮೊಸಳೆ. ಮತ್ತೆ ಇಲ್ಲಿ ಹಿಂದೆ ಬಾಲ, ಅಲಂಕಾರ. ಅಲಂಕಾರ. ಮತ್ತೆ ತೀಕ್ಷ್ಣತೆ, ಕಿವಿ ತೀಕ್ಷ್ಣತೆ, ಕಣ್ಣು ದೃಷ್ಟಿ ಸೂಕ್ಷ್ಮತೆ. ಇವೆಲ್ಲ ಒಬ್ಬ ರಾಜನಲ್ಲಿ ಇರಬೇಕು ಅನ್ನೋದನ್ನ ಸೂಚಿಸಿದೆ. ಅರ್ಥ. ಇದು ದೇವಾಲಯದ ಸುತ್ತ, ಈ ದೇವಾಲಯದ ಸುತ್ತ ಒಟ್ಟು 164 ದೊಡ್ಡ ದೊಡ್ಡ ಶಿಲ್ಪಗಳಿದೆ. ಕಾಣಿಸಿದೆಯಲ್ಲ, ಒಟ್ಟು 164 ಶಿಲ್ಪಗಳಿದೆ, ದೊಡ್ಡ ದೊಡ್ಡವು ಇಲ್ಲಿ. ಮತ್ತೆ ಈ ಭಾಗ ಇದೆಯಲ್ಲ, ಅದರಲ್ಲಿ 134 ಶಿಲ್ಪಗಳು ವಿಷ್ಣುವಿನವೇ ಇದೆ. 134 ವಿಷ್ಣುವಿನವೇ ಇದ್ದಾವೆ. ಆ ವಿಷ್ಣುವಿನ 134 ಶಿಲ್ಪಗಳಲ್ಲಿ ವಿವಿಧ ಅವತಾರಗಳನ್ನ ಕೆತ್ತಿದ್ದಾರೆ. ದೇವಾಲಯದ ಸುತ್ತ, ದೇವಾಲಯದ ತುಂಬಾ ಒಟ್ಟು 18 ಕಂಬಗಳಿದೆ ಮಕ್ಕಳ. ಈ ದೇವಾಲಯದ ತುಂಬಾ ಒಟ್ಟು 18 ಕಂಬಗಳಿದೆ. 16 ಸೀಲಿಂಗ್ ಇದೆ. ಇದಕ್ಕೆ ಏನಂತಾರಪ್ಪ ಅಂದ್ರೆ ಸಂಸ್ಕೃತದಲ್ಲಿ ಭುವನೇಶ್ವರಿ ಅಂತ ಕರೀತಾರೆ. ಭುವನೇಶ್ವರಿ ಅಂತ ಕರೀತಾರೆ. ಸೊ ಇದು ಭುವನೇಶ್ವರಿ. ಪ್ರತಿಯೊಂದು ಭುವನೇಶ್ವರಿಯಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ, ಶಿಲ್ಪಿ ಏನ್ ಮಾಡಿದಾರೆ ಅಂದ್ರೆ, ಹೂವು ತಾವರೆ ಮೊಗ್ಗಿನಿಂದ ಹಿಡಿದು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಗೆ ಹರಳುತ್ತೆ ಅನ್ನೋದನ್ನ ಈ ಸೀಲಿಂಗ್ ಅಲ್ಲಿ ತೋರಿಸ್ಕೊಂಡು ಇಲ್ಲಿ ನೋಡ್ರಿ. ಇಲ್ಲಿ ಇನ್ನ ಮೊಗ್ಗು ಸಹ ಇನ್ನು ಪೆಟಲ್ಸ್ ಆಗಿಲ್ಲ ಇನ್ನು ಇಲ್ಲಿ. ಜೊತೆಗೆ ಇಲ್ಲಿ ರೌಂಡ್ ಇದಾರಲ್ಲ, ಇಲ್ಲಿ 64 ಶಿಲ್ಪಗಳಿದೆ. ಇಲ್ಲಿ 64 ಜನ ಮ್ಯೂಸಿಷಿಯನ್ ಇದಾರೆ ಇಲ್ಲಿ ಸುತ್ತ. ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಇದು. ಮತ್ತೆ ಇಲ್ಲಿದೆಯಲ್ಲ, ಇವೆಲ್ಲ ಶಿಖರಗಳು, ಗೋಪುರಗಳು. ಮೇಲೆ ಕಾಣಿಸ್ತೀವಲ್ಲ, ನಾವು ನೋಡ್ತೀವಲ್ಲ ಈ ಗೋಪುರಗಳು. ಮತ್ತೆ ಇಲ್ಲಿ ಹಸುವಿನ ಗೊರಸು ಅಂತೀವಲ್ಲ ಗೊತ್ತಾ, ಪಾದ, ಅದರ ಡಿಸೈನ್ ಅನ್ನ ಮಾಡಿದ್ದಾರೆ ಇದ್ರ ತುಂಬಾ.